ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದಿನ 2 ತಿಂಗಳ ಭವಿಷ್ಯ. ಇವತ್ತಿಂದ ಯಾರೆಲ್ಲ ಯಾವತ್ತಿಂದ ಈ ವಿಡಿಯೋ ನೋಡ್ತಿದ್ರಿ ಅಲ್ಲಿಂದ 2 ತಿಂಗಳ ಭವಿಷ್ಯ ಇದಾಗಿರುತ್ತೆ. ಅಲ್ಲಿಂದ 2 ತಿಂಗಳ ಭವಿಷ್ಯ ರೆಸೊನೇಟ್ ಆಗತ್ತೆ ಅಂತಲೇ ಹೇಳ್ಬೋದು. ಮುಂದಿನ 2 ತಿಂಗಳ ಭವಿಷ್ಯ ಹೇಗಿದೆ ಅಂತ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಒಂದಷ್ಟು ಟೀ ಲೀಫ್ ಮೆಸೇಜ್ಗಳನ್ನು ನಾನು ತೆಗಿತಾ ಹೋಗ್ತೀನಿ. ಓಕೆ, ಟೀ ಲೀಫ್ ಮೆಸೇಜ್ಗಳನ್ನು ನಾನು ತೆಗಿತಾ ಹೋಗ್ತೀನಿ. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನು ಮೆಸೇಜ್ ಬಂದಿದೆ ಏನು ಎಲ್ಲ ನಾನು ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಯಾವೆಲ್ಲ ಬದಲಾವಣೆಗಳು ಯೂನಿವರ್ಸ್ ಪ್ರಕೃತಿಯಿಂದನೂ ಎದುರಾಗುತ್ತೆ ಅನ್ನೋದು ಕೂಡ. ಸೊ ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ಇರುವ ಸ್ಟೋನ್, ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಿದೆ, ಆ ಒಂದು ಕಾರ್ಡ್ನ ನೀವು ನಂಬುವ ದೇವರು ಏನಿದೆ ಆ ದೇವ್ರನ್ನ ನೆನ್ಪು ಮಾಡಿಕೊಂಡು ಒಂದು ರೀಡಿಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆಗ ನಿಮ್ಮ ಎನರ್ಜಿಯಲ್ಲಿ ಏನೇನು ಬರಬೇಕಿದೆ ಅನ್ನೋದು ಕೂಡ ನಾವು ನೋಡ್ಬೋದು. ಸೊ ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಒಂದು ಕಾರ್ಡ್ ಅಂತ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಮುಂದಿನ 2 ತಿಂಗಳ ಭವಿಷ್ಯ ಏನಿದೆ ಅನ್ನೋದು ನೋಡೋಣ. ನೀವು ನಂಬುವ ದೇವ್ರನ್ನ ನೆನ್ಪು ಮಾಡ್ಕೊಳ್ಳಿ. ಮುಂದಿನ 2 ತಿಂಗಳ ಭವಿಷ್ಯ ಹೇಗಿದೆ, ಯಾರೆಲ್ಲ ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಿದೆ ನೋಡೋಣ. ಮುಂದಿನ 2 ತಿಂಗಳಲ್ಲಿ ಯಾವ್ಯಾವ ವಿಚಾರಗಳಿದ್ರಾಗತ್ತೆ, ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಏನಾಗಿದೆ ಅನ್ನೋದನ್ನು ನಾನು ನೋಡ್ತೀನಿ. ಓಕೆ, ಇಲ್ಲಿ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಬರದೆ ಕೊರಗ್ತಾ ಇರೋರು ಕೂಡ ತುಂಬ ಜನ ಇದ್ದೀರಿ ಅಂತಲೇ ತೋರಿಸುತ್ತೆ. ಕೆಲಸಗಳ ವಿಚಾರದಲ್ಲಿ ಯಾಕೋ ತುಂಬ ಮಾನಸಿಕವಾಗಿ ನೋವನ್ನು ಅನುಭವಿಸ್ತೀರಾ ಅಂತಲೂ ತೋರಿಸ್ತಾ ಇದೆ. ಸೊ ಈ ನೆಕ್ಸ್ಟ್ ತಿಂಗಳು ಒಂದಷ್ಟು ಕೆಲಸದ ವಿಚಾರವಾಗಿ ಎಚ್ಚರಿಕೆಯಿಂದನೇ ಇರಬೇಕು ಅಂತ ನನಗೆ ತೋರಿಸ್ತಾ ಇದೆ. ಯಾರನ್ನೇ ನಂಬುವಾಗ ಆಗಲಿ ನೀವು ಎಚ್ಚರಿಕೆಯಿಂದಲೇ ನಂಬಬೇಕು. ಹೆಲ್ತ್ ಬಗ್ಗೆ ಆಗಲಿ, ಯಾವುದೇ ಒಂದು ಚಿಕ್ಕ ವಿಚಾರ ಆಗಿರ್ಬೋದು, ಏನೇ ಇರ್ಬೋದು, ಹೆಲ್ತ್ ವಿಚಾರವಾಗಿ ನೀವು ದಯವಿಟ್ಟು ಕಡೆಗಣಿಸೋದಕ್ಕೆ ಹೋಗಬೇಡಿ. ಹೆಲ್ತ್ ವಿಚಾರವಾಗೂ ತುಂಬಾ ಲೇಜಿ ಮತ್ತು ತುಂಬ ಅಸಡ್ಡೆತನದಿಂದ ವರ್ತನೆ ಮಾಡೋರು ಅಂತಲೇ ತೋರಿಸುತ್ತೆ. ನೀವು ನಿಮ್ಮ ಹೆಲ್ತ್ ಬಗ್ಗೆನೂ ಕೇರ್ ಮಾಡಬೇಕಾಗತ್ತೆ. ಇಲ್ಲಿ ಏನಾಗ್ತಾ ಇದೆ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾಗ್ತಾ ಇದೆ, ಈಗ ಆಲ್ರೆಡಿ ಶುರುವಾಗಿದೆ. ಈಗ ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು, ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಯಾರೇ ಇರ್ಬೋದು, ನಿಮ್ಮಗಳ ನಡುವೆ ಒಂದಷ್ಟು ಜಗಳಗಳನ್ನು ತಂದು ಹಾಕೋದು, ಅಥವಾ ನೀವು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರು ಇರ್ತೀರಿ ದೂರ ಆದಮೇಲೆ ಅವ್ರಿಗೆ ಅದು ಎಂಟರ್ಟೈನ್ ಥರ ಕಾಣಿಸೋದು. 3ನೇ ವ್ಯಕ್ತಿಗಳು ಯಾರ್ಯಾರು ಇರ್ತಾರಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ಯಾರೇ ಇರಲಿ, ನಿಮ್ಮ ನೋವನ್ನು ಅವರು ತುಂಬ ಖುಷಿ ಪಡ್ತಾರೆ ಅಂತಲೇ ತೋರಿಸುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ನಿಮ್ಮ ಕೆಲಸದ ವಿಚಾರದ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ನೀವು ಕೇರ್ ಮಾಡುವ ವಿಚಾರದಲ್ಲಿ ನೀವು ಒಂದಷ್ಟು ಕಾನ್ಸಂಟ್ರೇಷನ್ ಕೊಡಬೇಕು ಅಂತ ತೋರಿಸುತ್ತೆ. ಇಲ್ಲಿ ನೀವು ನಿಮ್ಮ ಬಗ್ಗೆ ನೀವೇ ಕಾನ್ಸಂಟ್ರೇಷನ್ ಕೊಡ್ದಲೇ ಬೇರೆಯವರು ನಿಮ್ಮ ಲೈಫಲ್ಲಿ ಆಟ ಆಡುವಂಥದ್ದಾಗಿರಬಹುದು, ಅಥವಾ ನೀವು ಏನೂ ಆಗಲ್ಲ ಅನ್ನುವ ರೀತಿ ಏನು ಫೀಲ್ ಮಾಡ್ತಾ ಇದ್ದೀರಲ್ವಾ, ಅಲ್ಲಿ ಏನಾಗ್ತಾ ಇದೆ, ನಿಮ್ಮ ಬಗ್ಗೆ ಒಂದಷ್ಟು ಜನಗಳು ನಿಮ್ಮ ಹಿಂದೆ ಮಾತಾಡ್ಕೊಳ್ಳೋದು, ಈ ಥರದ್ದೆಲ್ಲ ಆಗ್ತಾ ಇದೆ. ನೀವು ಯಾವುದೋ ಒಂದು ವಿಚಾರದಲ್ಲಿ ನೀವು ಇಲ್ಲಿ ಮುಳುಗಿ ಹೋಗಿದ್ದೀರಿ ಅಂತಲೇ ಹೇಳುತ್ತೆ. ನೆಕ್ಸ್ಟ್, ಇಲ್ಲಿ ನೀವೇನಾದರೂ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದಾಗಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಯಾವುದೋ ಒಂದು ಹಳೆಯ ವಿಚಾರಗಳನ್ನ ಇಟ್ಕೊಂಡು ನೀವೇ ಮನಸ್ಸಿಗೆ ಒಂದಷ್ಟು ಕಿರಿಕಿರಿ ಮಾಡ್ಕೊಳ್ತೀರಾ ಅನ್ನೋದು ಇಲ್ಲಿ ರೀಡಿಂಗಲ್ಲಿ ನನಗೆ ತೋರಿಸ್ತಾ ಇದೆ.
ಬೇಡದ ವಿಚಾರ, ಆ ವಿಚಾರ ಮತ್ತೆ ಬರದೇ ಇರುವಂಥ ವಿಚಾರ, ಆ ವಿಚಾರಗಳನ್ನ ಪದೇ ಪದೇ ನೆನ್ಪು ಮಾಡ್ಕೊಳ್ಳೋದು, ಪದೇ ಪದೇ ಹಾಳು ಮಾಡ್ಕೊಳ್ಳೋದು, ಈ ರೀತಿ ನೀವು ನಿಮ್ಮ ಬಗ್ಗೆ ಕೇರ್ ಮಾಡ್ಕೊಳ್ಳೋದಲ್ಲ, ಅಲ್ಲಿ ಯಾರೋ ಮೂರನೇ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಆಟ ಆಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇಲ್ಲಿ ನೀವೇನಾದರೂ ನಿಮ್ಮ ಬಗ್ಗೆ ಕೇರ್ ಮಾಡಿಕೊಂಡ್ರೆ ಅಂದರೆ ಅದ್ಭುತವಾಗಿ ನೀವು ಮೇಲ್ ಬರೋದಕ್ಕೆ ಸಾಧ್ಯ. ಇನ್ನು ಈ 1 ತಿಂಗಳಲ್ಲಿ ನೀವು ಯೋಚನೆ ಮಾಡಿ, ಥಿಂಕ್ ಮಾಡಿ, ನಾನು ಯಾವ ರೀತಿ ಇರಬೇಕು, ನಾನು ಯಾವ ರೀತಿ ನನ್ನ ಆರೋಗ್ಯದ ಕಡೆ ಗಮನ ಕೊಡಬೇಕು, ನಾನು ಯಾವ ರೀತಿ ನನ್ನನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು, ಈ ರೀತಿ ಎಲ್ಲ ನಿಮ್ಮ ಲೈಫಲ್ಲಿ ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಣದ ವಿಚಾರವಾಗಿ ಏನಾದರೂ ನೀವು ಈ ರೀಡಿಂಗ್ ನೋಡ್ತಾ ಇದ್ದರೆ, ಹಣದ ವಿಚಾರವಾಗೂ ಕೂಡ ಒಳ್ಳೊಳ್ಳೆ ನಿಮಗೆ ಏನು ಹಣದ ಬ್ಲಾಕೇಜ್ ಆಗಿತ್ತು ಅದು 2 ತಿಂಗಳ ನಂತರ ಲೋನ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೇ ದುಡ್ಡಿನ ವಿಚಾರದಲ್ಲಿ ನೋಡ್ತಾ ಇದ್ದೀರಲ್ವ, 2 ತಿಂಗಳ ನಂತರ ಅದು ನಿಮ್ಮ ಕೈ ಸೇರುತ್ತೆ ಅಂತ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಕೆಲವೊಂದು ದುಡುಕು ಸ್ವಭಾವಗಳಿಂದ, ದುಡುಕು ಮಾತುಗಳಿಂದ ಕೆಲವೊಂದಷ್ಟು ಡ್ಯಾಮೇಜ್ಗಳು ಆಗಿದ್ದಿದೆ. ಇಲ್ಲಿ ಒಂದಷ್ಟು ಜನಗಳನ್ನು ನೀವು ನಂಬುವಾಗ ಎಚ್ಚರಿಕೆಯಿಂದ ನಂಬಬೇಕಾಗತ್ತೆ. ನೀವೇನಾದರೂ ಎಚ್ಚರಿಕೆ ವಹಿಸದೆ ನೀವು ಜನಗಳ ಮಾತನ್ನು ನಂಬಿಕೊಂಡಾಗಿರ್ಬೋದು, ಅಥವಾ ಯಾರೋ ನನ್ನನ್ನು ಏನೋ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋ ಮುಖವಾಡ ಇಟ್ಕೊಂಡು ಬಂದು ನಿಮ್ಮನ್ನು ಮಾನಸಿಕವಾಗಿ ನೋವು ಮಾಡುವ ಸಾಧ್ಯತೆಯೂ ಜಾಸ್ತಿ ಇದೆ ಅಂತಲೇ ತೋರಿಸುತ್ತೆ. ಮುಖವಾಡದ ಜನಗಳೇ ಜಾಸ್ತಿ ಇದ್ದಾರೆ. ಈ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಮುಖವಾಡದ ಜೀವನಗಳೇ ಜಾಸ್ತಿ ನಿಮ್ಮ ಜೊತೆ ಇರೋರೇ ಜಾಸ್ತಿ ಅಂತ ತೋರಿಸುತ್ತೆ. ಸೊ ನೀವೇನಾದರೂ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು, ಆ್ಯಕ್ಚುಲಾಗಿ ಇಲ್ಲಿ ಏನು ಆಗ್ತಾ ಇದೆ ಅಂತ ಹೇಳಿದ್ರೆ, ನನ್ನನ್ನು ನಾನು ಹೇಗೆ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ಬೋದು. ನಿಮ್ಮ ಆರಾನ ನೀವು ಎಷ್ಟು ಕ್ಲೆನ್ಸ್ ಮಾಡ್ಕೊಳ್ತೀರಲ್ವಾ. ಆರ ಅಂತ ಹೇಳಿದ್ರೆ ಈಗ ಪ್ರತಿಯೊಬ್ಬರಿಗೂ ನಾನು ಇಲ್ಲಿ ಡೀಟೇಲ್ಡಾಗಿ ಹೇಳೋದಕ್ಕಾಗಲ್ಲ. ನಮ್ಮ ಸುತ್ತ ಒಂದು ಶಕ್ತಿ ಇರುತ್ತೆ, ಒಂದು ಕೋಟಿಂಗ್ ಅಂತ ಇರುತ್ತೆ. ಅದನ್ನು ನಾವೇನಾದರೂ ಕ್ಲೆನ್ಸ್ ಮಾಡಿ ನಾವು ಒಳ್ಳೆಯದೇ ಥಿಂಕ್ ಮಾಡೋದಾಗಿರ್ಬೋದು, ಒಳ್ಳೆ ಯೋಚನೆ ಮಾಡೋದಾಗಿರ್ಬೋದು, ಒಳ್ಳೆ ವಿಚಾರಗಳನ್ನ ಕೇಳೋದಾಗಿರಬಹುದು, ಒಳ್ಳೆ ಮಾತುಗಳನ್ನ ನಾವಾಡೋದಾಗಿರ್ಬೋದು, ಅದು ತುಂಬ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಬರ್ತಾ ಇರುತ್ತೆ. ಸ್ವಲ್ಪ ದಿನ ಕಷ್ಟಗಳಾಗಬಹುದು ನಿಮಗೆ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ, ಒಂದಷ್ಟು ಮೆಡಿಟೇಷನ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದಕ್ಕೆ, ಮನೆಯಲ್ಲಿ ಧೂಪ ಹಾಕೊಳ್ಳೋದಕ್ಕೆ. ಇಲ್ಲಿ ಹೆಚ್ಚಾಗಿ ನಾನು ಹೇಳ್ತೀನಿ, ಮೆಡಿಟೇಷನ್ನು ಮತ್ತೊಂದು ಏನೇ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಸೈಲೆಂಟ್ ಆಗಿರೋದು ತುಂಬ ಉತ್ತಮ. ಸೈಲೆಂಟ್ ಮೊದಲನೆಯ ಮೆಡಿಟೇಷನ್ ಅಂತ ಹೇಳ್ಬೋದು. ಯಾರೇ ಏನೇ ಮಾತಾಡಿದ್ರು, ಯಾರು ಎಷ್ಟೇ ನಿಮ್ಮನ್ನು ಅಳಿಸಿದ್ರು ನೀವು ಸೈಲೆಂಟ್ ಮಾತ್ರ ಅವ್ರಿಗೆ ಉತ್ತರ ಕೊಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾರು ಏನೇ ಮಾತಾಡಿದ್ರು ನಾವು ರಿಯಾಕ್ಟ್ ಮಾಡಿದಾಗ ಅದು ಅಲ್ಲಿಗೆ ಮುಗಿಯುತ್ತೆ. ಬಟ್ ನಾವು ರಿಯಾಕ್ಟ್ ಮಾಡದೇ ಇದ್ದಾಗ ಯೂನಿವರ್ಸ್ ಏನು ಮಾಡುತ್ತೆ, ಅವ್ರ ಹತ್ರನೇ ನಿಮ್ಗೆ ಯಾರು ಮನಸ್ಸಿಗೆ ನೋವು ಮಾಡಿರ್ತಾರೆ, ಯಾರು ನೊಂದಿರ್ತಾರೆ. ಸಾಕಷ್ಟು ಜನಗಳು ಕಮೆಂಟ್ಗಳನ್ನ ಹಾಕ್ತಾಯಿದ್ರಿ, ಮೇಡಮ್ ನನಗೆ ಬಿಟ್ಟೋದವ್ರಿಗೆ, ನಮ್ಗೆ ಅನ್ಯಾಯ ಮಾಡಿದವ್ರಿಗೆ ನೋವಾಗಲ್ವಾ? ಏನಿಲ್ಲ, ನೀವು ರಿಯಾಕ್ಟ್ ಮಾಡಬೇಡಿ. ಆ ವ್ಯಕ್ತಿಗಳು ಅಲ್ಲೇ ನೋವು ಅನುಭವಿಸ್ತಾ ಇರ್ತಾರೆ, ವಿಪರೀತ ನೋವು ಅನುಭವಿಸ್ತಾ ಇರ್ತಾರೆ. ಹಾಗೆ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡಿಕೊಂಡಾಗ, ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡಿಕೊಂಡಾಗ, ಒಂದಷ್ಟು ಶುದ್ಧವಾಗಿರೋದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು. ಪ್ರತಿ ಸತಿ ದೇವಸ್ಥಾನಕ್ಕೆ ಯಾಕೆ ಅಂತ ಹೇಳ್ತೀನಿ ಅಂದರೆ, ಇಲ್ಲಿ ಎಲ್ಲ ತಿಳಿದಂಥವ್ರು ರೀಡಿಂಗ್ಸ್ ನೋಡ್ತಿರ್ತೀರಿ, ಏನು ತಿಳಿದೇ ಇರೋರು ಅಂಥವ್ರು ರೀಡಿಂಗ್ಸ್ ನೋಡ್ತಾ ಇರ್ತೀರಿ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಎನರ್ಜಿ ಏನಿದೆ ಎಂಥವ್ರನ್ನಾದರೂ ಬದಲಾಯಿಸುತ್ತೆ. ಏಕೆಂದರೆ ಎಲ್ಲರೂ ಒಳ್ಳೆ ಮನಸ್ಸಿಂದ ಮಾತ್ರ ಅಲ್ಲಿಗೆ ಹೋಗಿರ್ತಾರೆ ದೇವಸ್ಥಾನಕ್ಕೆ. ಯಾರೇ ಇದ್ರೂ ನೀನು ನೋಡ್ಕೊಳಪ್ಪ ಅನ್ನೋ ರೀತಿ ಹೋಗಿರ್ತಾರೆ. ಮತ್ತೊಂದು ಏನೋ ಮಾಡೋದಕ್ಕೆ ಅಂಥ ಜಾಗ ಅದಲ್ಲ. ಸೊ ಅಲ್ಲಿನ ಎನರ್ಜಿ ಕೂಡ ಅಷ್ಟೇ ಆಗಿರುತ್ತೆ. ಸೊ ನೀವು ಇದನ್ನೆಲ್ಲ ಮಾಡಿಕೊಂಡಾಗ ನಿಮ್ಮ ಹಿಂದೆ ಇರುವಂತಹ ಜನ ನಿಮ್ಮಿಂದ ದೂರ ಹೋಗ್ತಾರೆ. ನಿಮ್ಮನ್ನು ಯಾರು ಕೆಳಗೆ ಬೀಳಿಸ್ಬೇಕು ಅಂತ ಅಂದ್ಕೊಂಡಿರ್ತಾರಲ್ವ, ಅಂಥ ಜನಗಳು ನಿಮ್ಮಿಂದ ತುಂಬ ದೂರ ಹೋಗ್ತಾರೆ ಅಂತಲೇ ತೋರಿಸುತ್ತೆ. ಸೊ ದೂರ ಹೋದಾಗ ನಿಮ್ಮ ಜೀವನದಲ್ಲಿ ದೂರ ಹೋಗ್ತಾರೆ, ಹಾಗೆ ಕೆಟ್ಟ ನೆಗೆಟಿವ್ ಎನರ್ಜಿ ಕೂಡ ದೂರ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಂಥವ್ರು ದೂರ ಹೋದ ಮೇಲೆ ಇದೆಲ್ಲ ಏನು ದುಡುಕಿ ಸ್ವಭಾವ ಮಾಡಿದ್ರಿ, ಏನೇ ಮಾಡಿದ್ರಿ ಅಲ್ವಾ. ಸೊ ಇನ್ನು ಮುಂದೆ ಆಲ್ರೆಡಿ ನೀವು ಈ ವಿಚಾರಗಳಲ್ಲಾಗಿರ್ಬೋದು, ಈ ಹಿಂದೆ ಬಹಳಷ್ಟು ಪಾಠಗಳನ್ನ ಕಲ್ತಿದ್ದೀರಿ.
ಯಾರೆಲ್ಲ ಈ ತಪ್ಪು ಮಾಡಬೇಡ, ನಿನಗೆ ಹೊಡ್ತಾ ಬೀಳುತ್ತೆ, ಅದು ಇದು ಅಂತ ಹೇಳಿದಾಗ ನೀವು ಆ ಮಾತುಗಳನ್ನ ಕೇಳಿರೋದೇ ಇಲ್ಲ. ಸೊ ಇಲ್ಲಿ ಯೂನಿವರ್ಸ್ ಮೆಸೇಜ್ ಕೂಡ ಏನು ಬರ್ತಿದೆ ನೋಡೋಣ. ಲಿಲ್ಲಿ ಬರ್ತಾ ಇದೆ, ಅಂದರೆ ಸ್ಪಿರಿಚುವಲ್ ಲವ್ ಅಂತ ಬರ್ತಾ ಇದೆ. ಆಧ್ಯಾತ್ಮನ ಪ್ರೀತಿಸಿ. ಆಧ್ಯಾತ್ಮ ಅಂತ ಅಂದರೆ ಒಂದಷ್ಟು ಪೂಜೆ, ಭಗವಂತನಿಗೆ ಹತ್ತಿರವಾಗಿ ಕನೆಕ್ಟ್ ಆಗಿ ಕೆಲವೊಂದು ಸತ್ಯಗಳು ಗೊತ್ತಾಗತ್ತೆ. ಸೊ ಯೂನಿವರ್ಸ್ ಕೂಡ ಅದೇ ಹೇಳ್ತಾ ಇದೆ ಇಲ್ಲಿ. ನೀವೇನು ನಿಮ್ಮ ಶತ್ರುಗಳು ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮಿಂದ ಕುತಂತ್ರ ಕೆಲಸ ಮಾಡೋದಾಗಿರ್ಬೋದು, ನಿಮ್ಮ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಅದು ನಿಮ್ಮಿಂದ ಬಿಟ್ಟು ದೂರ ಹೋಗುತ್ತೆ. ನೀವು ಎಷ್ಟು ಸ್ಪಿರಿಚುವಲ್ಗೆ, ಭಗವಂತನಿಗೆ ಎಷ್ಟು ಹತ್ತಿರ ಆಗಿರ್ತೀರಿ ಅಷ್ಟು ದೂರ ಹೋಗುತ್ತೆ. ನಾನು ಈ ಹಿಂದೆನೂ ಹೇಳಿದೆ, ಈ ಮುಂದೆನೂ ಕೂಡ ಯೂನಿವರ್ಸಲ್ ಮೆಸೇಜ್ ಕೂಡ ಅದೇ ರೀತಿ ಬಂದಿದೆ. ಸ್ಪಿರಿಚುವಲ್ ಲವ್. ರ್ಯಾಬಿಟ್ ಬಂದಿದೆ, ಟೂ ಮಚ್ ಕನ್ಸರ್ನ್ ವಿತ್ ಸೆಕ್ಷುವಲ್ ಮ್ಯಾಟರ್ಸ್ ಅಂತ ಬರ್ತಾ ಇದೆ. ಲೈಂಗಿಕ ವಿಷಯಗಳ ಬಗ್ಗೆ ಹೆಚ್ಚಿನ ಕಾಳಜಿ ತೋರಿಸೋದನ್ನ ಒಂದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಸೊ ಪಿಕಾಕ್ ಬರ್ತಾ ಇದೆ, ಬಿವೇರ್ ಆಫ್ ಗ್ರೇಟ್ ಪ್ರೈಡ್ ಅಂತ ಬರ್ತಾ ಇದೆ. ಒಂದಷ್ಟು ನೀವೇನಿದೆ ಅಲ್ವಾ, ದೊಡ್ಡ ಹೆಮ್ಮೆಯ ಬಗ್ಗೆ ಎಚ್ಚರದಿಂದ ಇರಿ ಅಂತ ತೋರಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಏನೋ ಒಂದಷ್ಟು ಈ 2 ತಿಂಗಳಲ್ಲಿ ಏನೋ ನೀನು ಒಳ್ಳೇದು ಮಾಡಿಬಿಟ್ಟೆ, ನಿನ್ನನ್ನು ಹೊಗಳೋದು, ನಿಮ್ಮನ್ನು ಹೊಗಳಿ ಅಟ್ಟಕ್ಕೆ ಏರಿಸೋರು ವಿಚಾರವಾಗಿ ನೀವೊಂದಷ್ಟು ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಪ್ರಕೃತಿ ಹೇಳ್ತಾ ಇದೆ. ಮ್ಯಾನ್ ಅಂತ ಬರ್ತಾ ಇದೆ, ಡೀಲಿಂಗ್ ಆರ್ ರಿಲೇಷನ್ಶಿಪ್ ವಿತ್ ಎ ಮ್ಯಾನ್ ಅಂತ ಬರ್ತಾ ಇದೆ. ವ್ಯವಹಾರಗಳು ಅಥವಾ ಮನುಷ್ಯನೊಂದಿಗೆ ಒಂದು ಸಂಬಂಧ ಶುರುವಾಗುವಂತಹ ಸಾಧ್ಯತೆ. ಈ ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ಯೂನಿವರ್ಸ್ ಕಡೆಯಿಂದನೂ ಅದೇ ಮೆಸೇಜ್ ಬರ್ತಾ ಇದೆ. ಒಂದಷ್ಟು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸುತ್ತ ಇರುವ ಜನ ನಿಮ್ಮನ್ನು ಕೆಳ ಮಟ್ಟಕ್ಕೆ ಹೋಗಲಿ ಅನ್ನೋದೇ ಕಾಯ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅವರು ಮಾಡಿರೋದು, ಅವರು ನಿಮ್ಮನ್ನು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರಲ್ಲ ಏನಾಗಬೇಕು ಅಂತೇಳಿ ಮತ್ತೆ ವಾಪಸ್ ಅವ್ರ ಹತ್ರನೇ ಹೋಗುತ್ತೆ. ಅದನ್ನು ನೀವು ಕಣ್ಣಾರೆ ನೋಡ್ಬೋದು ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಸೊ ಸಾಕಷ್ಟು ಜನ ಒಳ್ಳೊಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಫೋನ್ ಕಾಲ್ಸ್ಗಳೆಲ್ಲ ಮಾಡಿ ರೀಡಿಂಗ್ ತಡವಾದ್ರೂ ಕೂಡ ಕೇಳ್ತೀರಿ. ಎಲ್ರಿಗೂ ಧನ್ಯವಾದಗಳು. ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ನೀವು ನಂಬುವ ದೈವ ದೇವರು ನೆನಪು ಮಾಡ್ಕೊಂಡು ಇದೊಂದು ರೀಡಿಂಗ್ ನೋಡಿ. 2 ತಿಂಗಳಲ್ಲಿ ಏನೆಲ್ಲ ಆಗುವ ಸಾಧ್ಯತೆ ಇದೆ ನೋಡೋಣ. ಇಲ್ಲಿ ಫೂಲ್ ಬರ್ತಾ ಇದೆ. ಓಕೆ ಓಕೆ ಇಲ್ಲಿ ನೀವು ಕೂಡ ವಿಪರೀತ ದುಡುಕುವಂಥ ಸ್ವಭಾವದವರಾಗಿದ್ದೀರಿ. ಯಾರಿಗಾದರೂ ಏನಾದರೂ ಹೇಳಿಬಿಡೋದು ಮತ್ತೆ ಅದರಿಂದ ಕೊರಗೋದು. ಬಟ್ ಆದರೆ ನೀವು ಏನೋ ಒಂದು ಹೇಳ್ತೀರಿ. ಕೆಟ್ಟ ವ್ಯಕ್ತಿಗಳಂತೂ ಅಲ್ಲ ಈ ರೀಡಿಂಗ್ ನೋಡ್ತಾ ಇರೋರು, ಕೆಟ್ಟ ವ್ಯಕ್ತಿಗಳಲ್ಲ. ಕೆಲಸದ ವಿಚಾರವಾಗಿ ತುಂಬ ಶ್ರಮ ಪಡ್ತೀರಿ, ಜೀವನ ನಡೆಸೋದಕ್ಕೂ ಕೂಡ ಶ್ರಮ ಪಡ್ತೀರಿ. ಅದರಿಂದ 3ನೇ ವ್ಯಕ್ತಿಗಳು ಏನಿದಾರಲ್ವಾ, ಆ 3ನೇ ವ್ಯಕ್ತಿಗಳಿಂದ ನೋವು ಪಡ್ತೀರಿ, ನೋವು ತಿಂತೀರಿ. ಒಂದಷ್ಟು ನೀವು ಏನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ನೀವು ಯಾವುದೋ ವಿಚಾರಕ್ಕೂ ಹಣಗಳನ್ನ ಖರ್ಚು ಮಾಡ್ಕೊಳ್ಳೋದು, ಅದರಿಂದ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು, ಆಮೇಲೆ ಖರ್ಚಾಗೋಯ್ತಲ್ಲ ಅಂತ ಕುಗ್ಗಿ ನೋವು ಅನುಭವಿಸೋದು, ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇದ್ದೀರಿ. ಸೊ ಇಲ್ಲಿ 3ನೇ ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ, ನಿಮ್ಮ ಜೊತೆಗಿದ್ದು ಚೆನ್ನಾಗಿದ್ದು ನೀವೇನು ಮಾಡ್ತೀರಿ ಅದನ್ನ ಇಸ್ಕೊಳ್ತಾರೆ. ಬಟ್ ಆದರೆ ಅವರು ಯಾವುದೇ ರೀತಿ ನಿಮ್ಮ ಬಗ್ಗೆ ಅಯ್ಯೋ ನನ್ನನ್ನು ಆ ರೀತಿ ಟ್ರೀಟ್ ಮಾಡ್ದ, ಈ ರೀತಿ ಟ್ರೀಟ್ ಮಾಡಿದ್ಲು, ಕೃತಜ್ಞತೆ ಭಾವ ಯಾರಿಗೂ ಇರಲ್ಲ ಅಲ್ಲಿ. ಆ ಟೈಮಿಂಗ್ ಮಾತ್ರ ನಿಮ್ಗೆ ಖುಷಿ ಕೊಡ್ತಾರೆ, ನಿಮಗೂ ಅದೇ ಬೇಕಾಗಿರುತ್ತೆ. ವಿಪರೀತ ದುಡಿತೀರಿ, ವಿಪರೀತ ಕಷ್ಟಪಡ್ತೀರಿ ಜೀವನದಲ್ಲಿ. ಬಟ್ ಆದರೆ ಆ ಹಣನ ಯಾವ ರೀತಿ ಉಳಿಸ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಇಲ್ಲಿ ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ನೀವು ಹಣನ ವ್ಯಕ್ತಿಗಳ ಮೇಲೇ ತುಂಬ ಇನ್ವೆಸ್ಟ್ ಮಾಡ್ತೀರಿ, ಬೇಡದ ಖರ್ಚುಗಳನ್ನ ಮಾಡ್ತೀರಿ. ಬೇಡದ ತಪ್ಪು ವ್ಯಕ್ತಿಗಳಿಗೆಲ್ಲ ಹಣದ ಖರ್ಚು ಮಾಡಿ ಅಲ್ಲಿ ಅವ್ರಿಗೆ ಕೃತಜ್ಞತೆ ಇರಲ್ಲ. ಅವರು ನಿಮ್ಮನ್ನು ಬೆನ್ನು ತೋರಿಸಿ ಹೋಗುವಂಥ ಜನಗಳಿಗೆ ಇದು ಮಾಡ್ತೀರಿ. ಇದರಿಂದ ನೀವು ಮನಸ್ಸಿಗೆ ನೋವು ಮಾಡ್ತೀರಿ. ಎಲ್ಲರೂ ಒಳ್ಳೆಯವರೇ ಅನ್ನುವ ಫೀಲ್ ನಿಮ್ಗೆ ಯಾಕಿರುತ್ತೆ? ಯಾವಾಗಲೂ ನಿಮ್ಮ ಜೊತೆಗಿರೋರೇ ನಿಮಗೆ ಏನೋ ಒಂದು ಬಯಸ್ತಾ ಇದ್ದಾರೆ ಅನ್ನೋದು ಕೂಡ ನಿಮಗೆ ಅರ್ಥನೇ ಆಗೋದಿಲ್ಲ. ಸೊ ಈ ಕೆಲವು ಟೈಮ್ ನೇರ ಮಾತುಗಳನ್ನ ಆಡಿಬಿಡ್ತೀರಿ. ನೇರ ಮಾತುಗಳನ್ನ ಆಡಿ ಕೆಟ್ಟವರು ಕೂಡ ಆಗ್ತೀರಿ.
ಈ 15 ದಿನ ಒಂದಷ್ಟು ಕಂಟ್ರೋಲಲ್ಲಿ ಇರಬೇಕಾಗತ್ತೆ. ಯಾವುದೇ ರೀತಿಯ ಹಣದ ಇನ್ವೆಸ್ಟ್ಮೆಂಟ್ ಯಾವ ವ್ಯಕ್ತಿಗೂ ಮಾಡೋದಕ್ಕೆ ಹೋಗಬೇಡಿ, ಯಾವ ವ್ಯಕ್ತಿಯ ಮೇಲೂ ಕೂಡ ಮಾಡೋದಕ್ಕೆ ಹೋಗಬೇಡಿ. 15 ದಿನಗಳ ನಂತರ ಬೇಕಿದ್ರೆ ನೀವು ಹಣನ ಇನ್ವೆಸ್ಟ್ ಮಾಡಿ, ಖರ್ಚು ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಏನಾದರೂ ಮಾಡಿ. ಏಕೆಂದರೆ ತುಂಬ ದುಡುಕು ಸ್ವಭಾವದವರು ನೀವು. ಹಾಗೆ ನೀವು 15 ದಿನಗಳ ನಂತರ ಏನಿದೆಯಲ್ಲ, ಇಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗ್ತಾರೆ. ನಿಮ್ಮ ಜೊತೆಗಿದ್ಕೊಂಡು, ನೀವು ನಿಮ್ಮಂತೆ ಇದ್ದುಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಜನಗಳು ಒಂದಷ್ಟು ದೂರ ಆಗ್ತಾರೆ ಅಂತಲೇ ತೋರಿಸುತ್ತಿಲ್ಲಿ. ಸೊ ಒಂದಷ್ಟು ನೀವು ನಿಮ್ಮ ಮಾತಿನ ಮೇಲೆ ನಿಗಾ ಇಡಬೇಕಾಗತ್ತೆ, ಒಂದಷ್ಟು ಕಂಟ್ರೋಲಿಗೆ ತೊಗೊಳ್ಬೇಕಾಗತ್ತೆ ಮಾತನ್ನ. ಬಟ್ ಆದರೆ ನೀವು ಏನಿದೆ, ನೀವು ಆ ಮಾತನ್ನು ಆಡಿ ಒಂದಷ್ಟು ಮನಸ್ಸಿನ ಭಾರನ ಕಮ್ಮಿ ಮಾಡ್ಕೊಳ್ತೀರಿ. ಬಟ್ ಆದರೆ ದ್ವೇಷನೂ ಕೂಡ ಹಾಗೆ ಇಟ್ಕೊಂಡಿರ್ತೀರಿ. ಸೊ ನೆಕ್ಸ್ಟ್ ನನಗೆ ಇಲ್ಲಿ 1 ತಿಂಗಳ ನಂತರ ಏನಾಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಯಾರನ್ನ ಯಾವ ರೀತಿ ಡೀಲ್ ಮಾಡೋದು. 15 ದಿನಗಳ ಕಾಲ ಒಂದಷ್ಟು ಹಣನ ಕಂಟ್ರೋಲ್ ಆಗಿ ಇಟ್ಕೊಳ್ಳಿ. ಯಾವ್ಯಾವ ವ್ಯಕ್ತಿ ಹೇಗಿದ್ರೆ ಅಂತ ಒಂದಷ್ಟು ಅಬ್ಸರ್ವ್ ಮಾಡಿ, ಎಲ್ಲ ಮಾಡಿ. ನೀವು ಯಾವಾಗ ಹಣದ ವಿಚಾರ ಆಗಿರ್ಬೋದು, ಏನೇ ವಿಚಾರ ಇರಬಹುದು, ನಿಮ್ಮ ಟೈಮ್ ಕೂಡ ಜನಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಟೈಮ್ ಅವರ ಟೈಮ್ ಪಾಸಿಗೋಸ್ಕರ ನಿಮ್ಮನ್ನು ಮಾತಾಡೋದು, ಆಮೇಲೆ ಮತ್ತೆ ನಿಮ್ಮನ್ನು ಟೈಮ್ ಪಾಸ್ ರೀತಿ ಯೂಸ್ ಮಾಡ್ಕೊಳ್ಳೋದು, ಅದಕ್ಕೂ ಕೂಡ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಅಂತಲೇ ಹೇಳ್ಬೋದು. ನಿಮಗೆ ಟೈಮ್ ಇನ್ವೆಸ್ಟ್ ಮಾಡಬೇಕು, ನಿಮಗೆ ತುಂಬಾ ಟೈಮ್ ಇದೆ ಅಂತ ಹೇಳಿದ್ರೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದಾಗಿರಬಹುದು, ಅಥವಾ ಯಾವುದೋ ಒಂದು ದೇವರ ನಾಮ ಬರೆಯುವಂಥದ್ದಾಗಿರ್ಬೋದು, ದೇವರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದು. ಇದೆಲ್ಲ ಮಾಡೋದ್ರಿಂದ ನೀವು ಭಗವಂತನಿಗೆ ತುಂಬ ಹತ್ತಿರ ಕನೆಕ್ಟ್ ಆಗ್ತೀರಿ. ನಿಮ್ಮ ಟೈಮ್ ಯಾಕೆ ಯಾವುದೋ ಬೇಡದ ವ್ಯಕ್ತಿಗಳನ್ನ ಕೊಡ್ತೀರಿ? ಆಗ 15 ದಿನಗಳ ಕಾಲ ನೀವು ಬೇಗ ಎದ್ದೇಳೋದಾಗಿರ್ಬೋದು, ಬೇಗ ಕೆಲಸಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಮನೇನ ಶುದ್ಧಿ ಇಡೋದಾಗಿರ್ಬೋದು, ಗಂಡು ಮಕ್ಕಳಿಗೆ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳೋದಾಗಿರ್ಬೋದು, ಒಂದಷ್ಟು ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು, ನಿಮ್ಮ ಬಟ್ಟೆಗಳನ್ನೇ ನೀವೇ ಐರನ್ ಮಾಡೋದಾಗಿರ್ಬೋದು. ಬಟ್ಟೆ ಐರನ್ ಯಾಕೆ ಅಂತ ಹೇಳ್ತೀನಿ ಕೇಳಿ. ಬಟ್ಟೆ ಐರನ್ ಮಾಡೋದ್ರಿಂದಾನು ನಿಮ್ಮಲ್ಲಿರುವ ಆಹಾರ ಬದಲಾವಣೆ ಆಗತ್ತೆ. ಹೇಗೆ ಅಂತ ಕೇಳ್ತೀರಾ? ನೀವು ಬಟ್ಟೆನ ಮುದ್ರಿ ರುದ್ರಾಕ್ಷಿ ಹತ್ರ ಇಟ್ಟರೆ ರುದ್ರಾಕ್ಷಿ ತಿರುಗೋದೇ ಇಲ್ಲ. ಸೊ ಬಟ್ಟೆ ಯಾವಾಗಲೂ ಐರನ್ ಮಾಡಿ ಮೈ ಮೇಲೆ ಹಾಕ್ಕೊಂಡಾಗ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಒಳಗಡೆ ಆಗತ್ತೆ. ಬಟ್ಟೆ ಐರನ್ ಮಾಡುವಾಗ ಬಿಸಿ ಆಗತ್ತಲ್ವಾ, ಅಲ್ಲಿ ನೆಗೆಟಿವ್ ಎನರ್ಜಿ ತೆಗೆಯುತ್ತದು. ಸೊ ಪಾಸಿಟಿವ್ ಎನರ್ಜಿ ನಾವು ಯಾವಾಗ ಶುಭ್ರವಾಗಿ ಆ ಬಟ್ಟೆಯ ಮೇಲೆ ಗುರುತಿಲ್ದಿರೋ ಅಂಥ ಬಟ್ಟೆ ಹಾಕ್ತೀವಿ, ಪಾಸಿಟಿವ್ ಎನರ್ಜಿ ಒಳಗಾಗತ್ತೆ. ಸೊ ನೋಡಿ, ನಮಗೆ ನಾವು ಎಷ್ಟು ಟೈಮ್ ಕೊಟ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಸೊ ಈ ಥರ ಕೆಲಸಗಳನ್ನ ಮಾಡ್ದಿರ ನಮ್ಮ ಟೈಮ್ನೇ ನಾವು ಬೇರೆಯವ್ರಿಗೆ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಸೊ ಅಂಥ ಫ್ರೆಂಡ್ಸ್ಗಳನ್ನ ನೀವು ದೂರ ಇಡಿ. ಯಾಕೆಂದರೆ ನಿಮ್ಮ ಟೈಮ್ ಪಾಸ್ ಮಾಡಿಸ್ತಾರೆ, ಆದರೆ ಅವರ ಕೆಲಸಗಳು ಅವರು ಕರೆಕ್ಟಾಗಿ ಮಾಡ್ಕೊಳ್ತಾ ಇರ್ತಾರೆ, ಅದು ನಿಮ್ಗೆ ಅರ್ಥ ಆಗ್ತಿರಲ್ಲ. ಸೊ ಈ ಥರದ್ದೆಲ್ಲ ನೀವು ಏನಾದರೂ 15 ದಿನ ಕಂಟ್ರೋಲ್ ಮಾಡಿಕೊಂಡು ನೋಡಿಕೊಂಡ್ರಿ ಅಂತ ಹೇಳಿದ್ರೆ ಅವರವರ ಬಣ್ಣಗಳು ಹೊರಗಡೆ ಬೀಳುತ್ತೆ. ಹಾಗೆ ನಿಮ್ಮ ವ್ಯಕ್ತಿತ್ವ ಒಂದು ದೊಡ್ಡ ಸ್ಥಾನದಲ್ಲಿ ಜನಗಳಿಗೆ ಕಾಣೋದಕ್ಕೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಒಂದಷ್ಟು ಇದೆಲ್ಲ ಮಾಡುವಾಗ ನಿಮಗೆ ಕನ್ಫ್ಯೂಷನ್ ಮೈಂಡಿಗೆ ಒಳಗಾಗ್ಬೋದು. ಅಯ್ಯೋ ನನ್ನ ಕೈಯಲ್ಲಿ ಆಗ್ತಿಲ್ಲ ಅನ್ಬೋದು. 2 ದಿವಸ ಹಂಗಾಗತ್ತೆ, 3 ದಿವಸ ಹಂಗಾಗತ್ತೆ, 4 ದಿನ ಎಲ್ಲ ಸರಿ ಹೋಗುತ್ತೆ. ಬಟ್ ನೀವು ನಿಮ್ಮ ಒಂದು ಟೈಮ್ ಟೇಬಲ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಬೇಡದ ಜನಗಳಿಗೆ ಟೈಮ್ ವೇಸ್ಟ್ ಮಾಡಬೇಡಿ. ನೀವು ಒಂದಷ್ಟು ನಿಮ್ಮ ಟೈಮ್ನ ನೀವು ನಂಬಿರುವ ದೈವ ದೇವರುಗಳಿಗೆ ಹಾಕೋದೇ ಉತ್ತಮ. ಯಾಕೆ ಪದೇ ಪದೇ ಆ ಕಾರ್ಡಲ್ಲೂ ಅದೇ ಹೇಳಿದೆ, ಈ ಕಾರ್ಡಲ್ಲೂ ಅದೇ, ನೀವು ಜನಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ. ಹಾಗೆ ನಿಮ್ಮ ಕೆಲಸದ ವಿಚಾರವಾಗಿ ನಾನು ಏನು ಕೆಲಸ ಮಾಡಬೇಕು, ಏನು ಮಾಡಬಾರ್ದು, ಆ ರೀತಿ ಒಂದಷ್ಟು ಬುಕ್ ರೆಫರ್ ಮಾಡೋದು, ಅಥವಾ ವೀಡಿಯೋಸ್ಗಳನ್ನ ನೋಡೋದು, ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನೋಡೋದು, ಈ ರೀತಿ ಎಲ್ಲ ಮಾಡ್ಕೊಂಡು ಬಂದರೆ ನಿಮ್ಮ ತೂಕ ಜನಗಳ ಮುಂದೆ ತುಂಬ ದೊಡ್ಡ ಮಟ್ಟಕ್ಕೆ ಕಾಣುತ್ತೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಟಾರ್ಚ್ ಬರ್ತಿದೆ, ಅಂದರೆ ಪ್ರಕೃತಿ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನು ಮೆಸೇಜ್ ಬರ್ತಿದೆ ಅಂತ ನೋಡೋಣ. ಸ್ಪಿರಿಚುವಲ್ ಡೆವಲಪ್ಮೆಂಟ್, ಎನ್ಲೈಟ್ಮೆಂಟ್, ಅವೇರ್ನೆಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬರ್ತಾ ಇದೆ. ಆಧ್ಯಾತ್ಮಿಕ ಅಭಿವೃದ್ಧಿ, ಜ್ಞಾನೋದಯ, ಅರಿವು ಮತ್ತು ತಿಳುವಳಿಕೆ. ನೀವು ಯಾವ ದೇವ್ರನ್ನ ಇಷ್ಟಪಡ್ತೀರಲ್ಲ, ರಾಯರಾಗಿರ್ಬೋದು, ರಾಯರ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗಿ. ಸ್ಪಿರಿಚುವಲ್ಗೆ ಕನೆಕ್ಟ್ ಆದರೆ
ನೀವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದವಾಗಿ ನೀವು ಕಾಣ್ತೀರಾ ಅನ್ನೋದು ತೋರಿಸುತ್ತೆ. ದೇವ್ರ ವಿಚಾರ ಆಗಿರ್ಬೋದು, ಪೂಜೆ ಪುನಸ್ಕಾರಗಳಾಗಿರ್ಬೋದು, ಅಥವಾ ನಿಮ್ಮ ಕೆಲಸದ ವಿಚಾರದಲ್ಲೇ ಓದೋದಾಗಿರ್ಬೋದು. ನಾನು ಏನು ಕೆಲಸ ಮಾಡಬೇಕು, ಏನೂ ಕೆಲಸ ಮಾಡ್ತಾ ಇರೋರ್ಗು ಕೂಡ ಈ ಸ್ಪಿರಿಚುವಲ್ ಕನೆಕ್ಟ್ ನೀವು ಯಾವಾಗ ಆಗ್ತೀರಿ ಅದೇ ದಾರಿ ಹುಡ್ಕೊಂಡು ಬರುತ್ತೆ. ಇದು ಸಾಧ್ಯನಾ ಅಂತ ಕೇಳ್ತೀರಾ? ಹೌದು, ಇದು 100ಕ್ಕೆ 100 ಅಕ್ಷರಶಃ ಸತ್ಯ. ನೀವೇನಾದರೂ ಆಧ್ಯಾತ್ಮದ ಒಲವು ತೋರಿಸಿದ್ರಿ ಅಂದರೆ, ನೀವು ಯಾವುದಾದ್ರೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಆಧ್ಯಾತ್ಮದ ಕಡೆ ನೀವೇನಾದರೂ ಫೋಕಸ್ ಇಟ್ಕೊಂಡು ಏನೋ ಒಂದು ಮೆಡಿಟೇಷನ್ನು, ಏನೋ ಒಂದು ಮಾಡಿದ್ರಿ, ಅಫರ್ಮೇಷನ್ನು ಏನೋ ಒಂದು ಮಾಡಿದ್ರಿ ಅಂದ್ಕೊಳ್ಳಿ. ಸಾರಿ, ಇದು ಹಳ್ಳಿಯವರು ನೋಡ್ತಿರ್ತೀರಿ ಅಂತ ನಾನು ಅಂದ್ಕೊಳ್ತೀನಿ. ಮೆಡಿಟೇಷನ್ ಅಂತ ಹೇಳಿದ್ರೆ ಒಂದಷ್ಟು ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡೋದು, ಉಸಿರಾಟದ ಕಡೆ ಒಂದಷ್ಟು ನೀವು ಫೋಕಸ್ ಮಾಡೋದು, ಆ ನಂತರ ನೀವೇನಾಗಬೇಕು ಅನ್ನೋದು ಯೋಚನೆ ಮಾಡೋದು. ಈ ರೀತಿ ಮೆಡಿಟೇಷನ್ನು, ಅಫರ್ಮೇಷನ್ ಏನೆಲ್ಲ ಮಾಡಿರ್ತೀರಲ್ವಾ, ಅದಕ್ಕೊಂದು ದಾರಿ ತೋರಿಸ್ಕೊಂಡು ಬರುತ್ತೆ. ಇಲ್ಲಿ ಮ್ಯೂಲ್ ಬರ್ತಿದೆ, ಸಮ್ವನ್ ಈಸ್ ಎಕ್ಸ್ಟ್ರೀಮ್ಲಿ ಸ್ಟಬನ್ ಆ್ಯಂಡ್ ಅನ್ವಿಲ್ಲಿಂಗ್ ಟು ಚೇಂಜ್ ಅಂತ ಬರ್ತಾ ಇದೆ. ಯಾರಾದರೂ ಅತ್ಯಂತ ಹಠಮಾರಿ ಮತ್ತು ಬದಲಾಯಿಸಲು ಇಷ್ಟವಿರುವುದಿಲ್ಲ ಅಂದರೆ, ನಿಮಗೆ ಒಂದಷ್ಟು ಹಠಮಾರಿ ಜನ ನಿಮ್ಮನ್ನು ಬದಲಾಯಿಸಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಪಡ್ತಾರೆ. ಸೊ ನೀವು ಅದರಲ್ಲೂ ಕೂಡ ಅಂಥವರಿಂದನೂ ಕೂಡ ಈಗ ನಿಮ್ಮನ್ನು ಬೇರೆ ರೀತಿ ಎಳೆದು ನೀನು ಈ ರೀತಿ ಇರಬೇಡ, ಹಿಂಗಿರು ಅಂತ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡೋಕ್ಕೆ ಬರ್ಬೋದು. ಈ ರೀಡಿಂಗ್ ಯಾರು ನೋಡ್ತಾ ಇದ್ರಿ, ದಯವಿಟ್ಟು ಈ 15 ದಿನಗಳ ಮಾತ್ರ ನಿಮಗೆ ನೀವೇ ಒಂದು ದೀಕ್ಷೆ ಅಂತ ತೊಗೊಂಡ್ಬಿಡಿ. ನಂತರ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಚೇರ್ ಎಂಟಿ ಬರ್ತಿದೆ, ಸಮ್ವನ್ ಈಸ್ ಲಿವಿಂಗ್ ಯುವರ್ ಲೈಫ್. ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಿಂದ ಬಿಟ್ಟು ಹೋಗ್ತಾ ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ಓಕೆ, ನಿಮ್ಮನ್ನು ಇಂಥ ವ್ಯಕ್ತಿಗಳೇ ಆಗಿರ್ಬೋದು, ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತಹ ವ್ಯಕ್ತಿಗಳೇ ಆಗಿರಬಹುದು. ಒಂದಷ್ಟು ನೀವು ಈ ಕನ್ಫ್ಯೂಷನ್ ಮೈಂಡಿಂದ ಒಂದಷ್ಟು ಹೊರಗಡೆ ಬನ್ನಿ. ತುಂಬ ಒಳ್ಳೆಯ ದಿನಗಳು ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಶಾರ್ಕ್ ಬರ್ತಿದೆ, ಟೇಕ್ ಕೇರ್ ಆರ್ ದೇರ್ ವಿಲ್ ಬಿ ಎ ಲಾಸ್ ಆಫ್ ಮೆಟೀರಿಯಲ್ ವೆಲ್ತ್ ಅಂತ ಬರ್ತಿದೆ. ಜಾಗರೂಕರಾಗಿರಿ ಅಥವಾ ಭೌತಿಕ ಸಂಪತ್ತಿನ ನಷ್ಟವಾಗುತ್ತೆ. ನೀವು ಇಷ್ಟೋ ತನಕ ಹೇಳಿದೆ ಅಲ್ವಾ, ನೋಡಿ ಟೀ ಲೀಫ್ ಮೆಸೇಜ್ ಕೂಡ ಅದೇ ಬಂದಿದೆ. ತುಂಬ ಎಚ್ಚರಿಕೆಯಿಂದ ಜಾಗರೂಕರಾಗಿರಿ, ನಿಮ್ಮ ಆರ್ಥಿಕ ನಷ್ಟ ಕೂಡ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಟೀ ಲೀಫ್ ಮೆಸೇಜ್ ಕೂಡ ತೋರಿಸ್ತಾ ಇದೆ. ಸೊ 15 ದಿನಗಳ ಮಟ್ಟಿಗೆ ಯಾವುದಾದ್ರೂ ಒಂದು ಫ್ರೆಂಡ್ಸು, ಆ ಸರ್ಕಲ್ಲು ಈ ಸರ್ಕಲ್ಲು ಕಂಟ್ರೋಲ್ ಆಗಿರಿ. ಒಳ್ಳೆ ದಿನಗಳ ಹತ್ತಿರದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಶುಭ ದಿನ.